ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ದುರಂತದಿಂದ 11 ಜನ ಅಸುನೀಗಿದ್ರು. ರಾಜ್ಯದ ಎರಡನೇ ಅತಿದೊಡ್ಡ ಕಾಲ್ತುಳಿತ ಪ್ರಕರಣ ಇದು. ಸೊ ಅವತ್ತು ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದಷ್ಟು ವಿಡಿಯೋಗಳು ಹೊರಬರ್ತಾ ಇದೆ. ಗೇಟ್ ನಂಬರ್ 19ರ ಬಳಿ ಸಾವಿನ ಮರಣ ಮೃದಂಗ ಬಾರಿಸಿದ್ದು ಹೇಗೆ ಬಹಳ ಭಯಾನಕವಾಗಿದೆ ಕಾಲ್ತುಳಿತದ ದೃಶ್ಯ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಕೂಡ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗ್ತಾ ಇದೆ. ಗೇಟ್ ನಂಬರ್ 19ರ ಭಯಾನಕ ದೃಶ್ಯಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಇದು. ಹೆಂಗೆ ಜನ ಜಾಮ್ ಪ್ಯಾಕ್ಟ್ ಆಗಿದ್ದಾರೆ, ಒಬ್ರನ್ನೊಬ್ರು ತಳ್ಳಾಡ್ಕೊಂಡು ಹೇಗಾದರೂ ಮಾಡಿ ಎಂಟ್ರಿ ಆಗಬೇಕು ಅಂತ. ಇನ್ನು ಕೆಲವರು ಕೆಳಗೆ ಬಿದ್ದಿದ್ದಾರೆ, ಕೆಲವರು ಅವರನ್ನು ಎತ್ತೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೆಲ ಕಡೆಗಳಲ್ಲಿ ಲಾಠಿ ಬೀಸೋ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲಿ ಉಸಿರಾಟ ಅನ್ನೋದು ಎಷ್ಟು ಕಷ್ಟ ಆಗಿದ್ದಿರಬಹುದು ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ನೆನ್ನೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಒಂದೇ ಒಂದು ಸ್ಕ್ವೇರ್ ಮೀಟರಲ್ಲಿ 5 ಜನ ನಿಂತ್ಕೊಂಡ್ರೆ ಅವ್ರಿಗೆ ಇಕ್ಕಟ್ಟಾಗುತ್ತೆ, ಅವ್ರಿಗೆ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ. 6 ಜನ ನಿಂತ್ಕೊಂಡ್ರೆ ನಮ್ಮ ಎದೆಯ ಗೂಡಿದೆಯಲ್ಲ ಅದರದ್ದು ಮೂಳೆ ಮುರಿಯೋದಕ್ಕೆ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತೇ ಆಗಲ್ಲ ಪ್ರೆಷರ್ ಕ್ರಿಯೇಟ್ ಆಗೋದು ಆ ಕಡೆ ಈ ಕಡೆಯಿಂದ. ಯಾಕಂದರೆ ಈ ಕಡೆಯಿಂದ ಒಂದು 60 kg, ಈ ಕಡೆಯಿಂದ ಒಂದು 60 kg ಏನಾಗುತ್ತೆ ಕ್ರಶ್ ಆದಾಗ. ಅಂಥದ್ರಲ್ಲಿ ಅಲ್ಲಿ ಎಷ್ಟು ಜನ ಇದ್ರು ಒಂದೊಂದು ಸ್ಕ್ವೇರ್ ಮೀಟ್ರಲ್ಲಿ. ಕೆಲವ್ರ ಕೈಯಲ್ಲಿ ಪೈಪು, ಇನ್ನು ಕೆಲವ್ರ ಕೈಯಲ್ಲಿ ದೊಣ್ಣೆ,